ವಾಟ್ಸಪ್ ಗಾಯ್ಸ್. ಇವತ್ತು ಬಂದುಬಿಟ್ಟು ನನ್ನ ಗಾಡಿದು ಸರ್ವಿಸ್ ಇತ್ತು. ಆ್ಯಕ್ಚುಲಿ ಮೊನ್ನೆ ಹೋಗಬೇಕಿತ್ತು, ಯಾಕಂದರೆ ನನಗೆ ಆಗಿಲ್ಲ, ಹೋಗಿತ್ತು. ಇವತ್ತು ಸ್ಯಾಟರ್ಡೇ. ಆ್ಯಕ್ಚುಲಿ 5,000ಗೆ ಅವ್ರು ಫಸ್ಟೇ ಹೇಳಿದ್ದಾರೆ 4,800 to 4,900 ಕಿಲೋಮೀಟರ್ ಆಗುವಾಗ ತನ್ನಿ ಅಂತ ಗಾಡಿ. ಸೊ ನಮ್ಮದೀಗ ಆಲ್ಮೋಸ್ಟ್ 5,200 ಹೋಗಿದೆ. ಈಗ ಆಲ್ಮೋಸ್ಟ್ ಎಬೋ ಹೋಗಿದೆ, 200 ಕಿಲೋಮೀಟರ್ ಎಬೋ ಆಗಿದೆ. ಸೊ ನೋಡುವ. ನಂದು ಏತರ್ ಬಂದುಬಿಟ್ಟು ಏತರ್ ಇಸ್ತಾ ಟಾಪ್ ವೇರಿಯಂಟ್ ತೆಗೆದದ್ದು. ಆಲ್ಮೋಸ್ಟ್ 175 180 ಆಗಿದೆ ನನಗೆ. ಸೊ ಗಾಡಿ ತೆಗೆದು 3 months ಆಗಿದೆ. ನೋಡುವ, 3.5 months ಆಗಿದೆ. ಸೊ ಗಾಡಿ ಕರೆಕ್ಟ್ ಯೂಸ್ ಮಾಡಿದ್ದೇನೆ ನಾನು. 3 monthsಗೆ 5,000 ಅಂದರೆ ಅದು ಕೂಡ ಆ್ಯಕ್ಚುಲಿ ಆ ಗಾಡಿಯಿಂದ ನಾನು ಎಲ್ಲೆಲ್ಲಿ ಹೋಗಿದ್ದೇನೆ ಅಂತ ನನಗೇನೆ ಥಿಂಕ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅಷ್ಟು ಪ್ಲೇಸಿಗೆ ನಾನು ವಿಸಿಟ್ ಮಾಡಿದ್ದೇನೆ. ಆಗುಂಬೆ, ಸಿರ್ಸಿ, ಸಕಲೇಶ್ಪುರ್, ಚಿಕ್ಕಮಂಗ್ಳೂರು ಹತ್ತಿರ ಹೋಗಿದ್ದೇನೆ, ಗೋಕರ್ಣ ಹೋಗಿದ್ದೇನೆ. ಆಲ್ಮೋಸ್ಟ್ ಪರ್ ಡೇ ನಾನು ಆಲ್ಮೋಸ್ಟ್ 350 ಕಿಲೋಮೀಟರ್ ಕವರಪ್ ಮಾಡಿದ್ದೇನೆ ನಾನು. ಅದು ಕೂಡ ಎಲೆಕ್ಟ್ರಿಕಲ್ಲಿ ಪರ್ ಡೇ ಅಲ್ಲಿ. ಗೊತ್ತಿದೆ ನಿಮಗೆ ಚಾರ್ಜಿಂಗಿಗೆ ಎಷ್ಟು ಟೈಮ್ ಆಗುತ್ತೆ ಮತ್ತು ಟ್ರಾವೆಲಿಂಗ್ ಎಷ್ಟು ಟೈಮ್ ಆಗುತ್ತೆ ಅಂತ. ನೋಡುವ, ನನ್ನ ಗಾಡಿ ತೋರಿಸ್ತೇನೆ ಬನ್ನಿ. ಇದು ನನ್ನ ಗಾಡಿ ಆ್ಯಕ್ಚುಲಿ. ಇದು 5,200 ಕಿಲೋಮೀಟರ್ ಹೋಗಿದೆ ಆಲ್ರೆಡಿ. ಕಂಡೀಷನ್ ನೋಡ್ಬೋದು, ನಾನು ಕ್ಲೀನ್ ಇದೆ ಕಂಡೀಷನ್, ಅಷ್ಟೇನು ಕೆಟ್ಟದಾಗಿಲ್ಲ. ಅಷ್ಟು ಮೇಂಟೈನ್ ಮಾಡಿದ್ದೇನೆ ನನ್ನ ಗಾಡಿ. ಸ್ವಲ್ಪ ಧೂಳಿದೆ, ಆದರೆ ಓಕೆ, ಪರವಾಗಿಲ್ಲ. ಯಾಕಂದರೆ ನಾನು ಸರ್ವಿಸಿಗೆ ಇವತ್ತು ಕೊಡ್ತಾ ಇದ್ದೇನೆ ಅದಲ್ಲ, ಅದಕ್ಕೆ ನಾನು ಕ್ಲೀನ್ ಮಾಡಲಿಲ್ಲ ಲಾಸ್ಟ್ 1 ವೀಕಿಂದ. ಹೇಗೋ ಅವರು ಕ್ಲೀನ್ ಮಾಡಿ ಕೊಡ್ತಾರೆ. ಇಲ್ಲಿ ಒಂದು ಸ್ಕ್ರ್ಯಾಚ್ ಬಿದ್ದಿದೆ, ಒಮ್ಮೆ ಗಾಡಿ ಬಿದ್ದಿದೆ, ಪರವಾಗಿಲ್ಲ. ಎಲ್ಲ ಕ್ಲಿಯರ್ ಹೊಸತಾಗಿ ತರುವ ರಿಟರ್ನ್. ಗಾಡಿ ನೋಡ್ಬೋದು ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ. ನೋಡಿ, 5,164.4 ಕಿಲೋಮೀಟರ್ ಆಲ್ರೆಡಿ ಹೋಗಿದೆ. 4,000 ಅದೇ ನಾನು ಹೇಳಿದೆ ಫಸ್ಟಿಗೆ, 4,800 ಕಿಲೋಮೀಟರಿಗೆ ನಾನು ಸರ್ವಿಸಿಗೆ ಕೊಡಬೇಕಿತ್ತು. ಕೊಡಲಿಲ್ಲ, ಯಾಕಂದರೆ ಕೆಲಸ ಇತ್ತು, ವರ್ಕ್ ಇತ್ತು. ಇವತ್ತು ಸಾಟರ್ಡೆ, ಅದಕ್ಕೆ ನಾನು ಫಸ್ಟಿಗೆ ಅಪಾಯಿಂಟ್ಮೆಂಟ್ ತೆಗೆದು 1:30ಗೆ ಅಪಾಯಿಂಟ್ಮೆಂಟ್ ತೆಗೆದಿದ್ದೇನೆ. ಟೈಮ್ 11:48 ಆಗಿದೆ. ಇಲ್ಲಿಂದ ಕೊಟ್ಟಾರ 24 ಕಿಲೋಮೀಟರ್ ಇದೆ. ರೀಚ್ ಆಗುವ, ಅಲ್ಲಿ ಹೋಗಿ ತೋರಿಸ್ತೇನೆ ಏನು ಸಮಾಚಾರ ಅಂತ. ಮತ್ತು ಈಗ ಹೋಗುವಾಗ ರೇಂಜ್ ಟೆಸ್ಟ್ ಕೂಡ ಮಾಡ್ತೇನೆ. ಈಗ 93 ಕಿಲೋಮೀಟರ್ ಇದೆ, 97 ಕಿಲೋಮೀಟರ್ ಇದೆ, 93%ಗೆ. ಸೊ ಇಲ್ಲಿಂದ ಕೊಟ್ಟಾರ ಬಂದು 24 ಇದೆ. ಸೊ 25ನೇ ಇಡುವ, ಅಪ್ರಾಕ್ಸ್ 25ನೇ ಇಡುವ. ಸೊ ನೋಡುವ, ಇದು 97 - 25 ಎಷ್ಟಾಗುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಮತ್ತು ನಾನು ಕೊಟ್ಟಾರ ರೀಚ್ ಆದಮೇಲೆ ನಾನು ತೋರಿಸ್ತೇನೆ ಎಷ್ಟಾಗುತ್ತೆ ಅಂತ, ಎಷ್ಟಾಯ್ತು ಅಂತ ತೋರಿಸ್ತೇನೆ. ಓಕೆ, ಸೊ ಬನ್ನಿ ತೋರಿಸ್ತೇನೆ. ಸೊ ನೋಡ್ಬೋದು, ನಾನು ಕೊಟ್ಟಾರ ಚೌಕಿ ಅಂತ ಹಾಕಿದ್ದೇನೆ, ನೋಡ್ಬೋದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡಿ ನೀವು. 27 ಇದೆ, ಆ್ಯಪಲ್ಲಿ 24 ಅಂತ ತೋರಿಸ್ತಾಯಿತ್ತು. ನಾನು ಮತ್ತೆ ನೋಡಿದೆ, 2 ಸಲ ಚೆಕ್ ಮಾಡಿದೆ. ಈಗ ಇಲ್ಲಿ ಬಂದು 27.7 ಬರ್ತಾಯಿದೆ, ಗೊತ್ತಿಲ್ಲ, ಗ್ಲಿಚ್ ಆಗಿರ್ಬೋದು. ಸೊ 27.7 ಕಿಲೋಮೀಟರ್ ಇದೆ. ಸೊ ಚಾರ್ಜ್ ಬಂದುಬಿಟ್ಟು 93 ಇದೆ. ನೋಡುವ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂತ. ಆಲ್ರೆಡಿ ಸರ್ವಿಸ್ ಆಗಿಲ್ಲ. 5,164.4 ಆಲ್ರೆಡಿ ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಸೊ ನನಗೆ ಕಿಲೋಮೀಟ್ರ್ ಬಂದು ಎಕ್ಸಾಕ್ಟ್ ಜಿಪ್ಪಲ್ಲಿ 101 ಕೊಡ್ತದೆ. ನಾನು ಲಾಸ್ಟ್ ಟೈಮ್ ನೋಡಿದ್ದೆ 101 ಬಂತು. ಫುಲ್ಲು 100, 0 - 100 ಫುಲ್ ಒಂದು 55 - 60 ಎಕ್ಸಲರೇಷನ್ ಕೊಟ್ಟು 101 ಬಂದಿದೆ, ಆರಾಮ್ಸೆ ಬಂದಿದೆ 101. ಜಿಪ್ಪಲ್ಲಿ ನನಗೆ 120 ಸಿಕ್ಕಿದೆ.
120 ವಿತ್ ಪಿಲಿಯನ್ ಸಿಕ್ಕಿದೆ. 120 ಸ್ಪೀಡ್ ಒಂದು 45 to 50 ಹೊರಗಡೆನೇ ಇತ್ತು ಸ್ಪೀಡ್. ಫುಲ್ ಥ್ರೋಟಲ್ ಇತ್ತು, ಯಾಕಂದರೆ ಫುಲ್ ಥ್ರೋಟಲ್ ಇದ್ದರೆ ಕೂಡ ಅಷ್ಟೇ ಬರುತ್ತೆ, 50ನೇ ಹೋಗುತ್ತೆ. ಅದಕ್ಕಿಂತ ಸ್ಪೀಡ್ ಹೋಗಲ್ಲ. ಡೌನ್ ಅಂದರೆ ಹೋಗ್ಬೋದು ಅಷ್ಟೇ, ಇಲ್ಲದ್ರೆ ಹೋಗಲ್ಲ. ಸೊ ನೋಡುವ ಈಗ 27.7 ಮೈನಸ್ 97 ಎಷ್ಟಾಗುತ್ತೆ ನೋಡುವ. ಈ ರೈಡ್ ಬಂದುಬಿಟ್ಟು ನಾನು ಜಿಪ್ಪಲ್ಲಿ ಹೋಗೋದು, ಸ್ಮಾರ್ಟಿಗಲ್ಲಿ ಹೋಗಲ್ಲ, ಜಿಪ್ಪಲ್ಲಿ ಹೋಗ್ತೇನೆ. ಸೊ ನೋಡುವ ಎಷ್ಟು ಬರುತ್ತೆ ಅಂತ. ಸೊ ನಾವು ಡೈರೆಕ್ಟ್ ಏನು ಕೊಟ್ಟಾರ ಚೌಕಿ ಸಿಗುವ. ಓಕೆ, ಇಲ್ಲಿ ರೀಚ್ ಆದ್ವಿ ನಾವು. ಕರೆಕ್ಟ್ 1:20ಗೆ ರೀಚ್ ಆದ್ವಿ ನಾವು. ಆದರೆ ಸಮಸ್ಯೆ ಏನಂದರೆ ಏನು ಹೇಳೋದು ಗೈಸ್, ನಾನು 1:20ಗೆ ಬಂದಿದ್ದೆ ಆಯಿತಾ. ಅವರು 1:30ಗೆ ಊಟಕ್ಕೆ ಹೋಗ್ತಾರೆ. ನಾನೆಂತ ಇದು ಮಾಡಿದಂದರೆ 12:30ಗೆ ಅವರು ಊಟಕ್ಕೆ ಹೋಗಿ ಒಂದು 1:30ಗೆ, ಅದಕ್ಕೆ ನಾನು 1:30ಗೆ ಬುಕ್ ಮಾಡಿದ್ದೆ. ನನಗೇನು ಗೊತ್ತು ಅವರು 1:30ಗೆ ಹೋಗ್ತಾರ ಅಂತ. ಈಗ ಸುಮ್ಮನೆ ಕೂತ್ಕೊಳ್ತಾ ಇದ್ದೇನೆ ಈಗ ಇಲ್ಲಿ. ನಿಮಗೆ ಗೊತ್ತಿಲ್ಲ, ನೋಡಬೇಕು ಯಾವಾಗ ಆಗುತ್ತೆ ಅಂತ. ಫಾಸ್ಟ್ ಸರ್ವಿಸ್ ಅಂತ ಹೇಳಿದ್ದೇನೆ ನಾನು, ಫಾಸ್ಟ್ ಸರ್ವಿಸ್ ಅಂತ ನೋಡಬೇಕಷ್ಟೇ ಯಾವಾಗ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ 1:35 1:45 ಆಯಿತು ಹೇಳಿದ್ದಾರೆ. 2:30ಗೆ ಅವರು ಬರ್ತಾರೆ, 3:30ಗೆ ಸಿಗ್ಬೋದು ಅಂತ ಹೇಳಿದ್ದಾರೆ ಫಾಸ್ಟ್ ಸರ್ವಿಸಲ್ಲಿ. ನೋಡುವ, ವಾಯ್ಸ್ ಸ್ವಲ್ಪ ಕಟ್ ಆಗ್ಬೋದು, ಯಾಕಂದರೆ ನಾನು ಹೈವೇಲ್ಲಿದ್ದೇನೆ, ಮೈಕ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಮೊಬೈಲಿಂದನೇ ಮಾತಾಡ್ತಾ ಇದ್ದೇನೆ. ವಾಯ್ಸ್ ಕಟ್ ಆಗ್ಬೋದು, ನೋಡುವ ಎಷ್ಟು ಆಗುತ್ತೆ ಅಂತ. ಫಾಸ್ಟ್ ಸರ್ವಿಸ್ ಇದೆ ಅಂತ ಹೇಳಿದರು ಅವರು. ಒಂದು 150 or 200 ಎಕ್ಸ್ಟ್ರಾ ಆಗ್ಬೋದು ಅಂತ ಹೇಳಿದರು. 800 ಸರ್ವಿಸ್ ಆಗ್ಬೋದು, ಮತ್ತು ಡಿಪೆಂಡ್, ನಾವು ನೋಡ್ತೇವೆ, ಬೆಲ್ಟ್ ಅದೆಲ್ಲ ನೋಡ್ತೇವೆ ಅಂತ ಹೇಳಿದರು. ನೋಡಬೇಕಷ್ಟೇ ಏನಾಗುತ್ತೆ ಅಂತ. ಅಪ್ಡೇಟ್ ಕೊಡ್ತೇನೆ. ಈಗ ನಾನು ಊಟ ಮಾಡಿ ಮತ್ತೆ ಅಲ್ಲಿ ಹೋಗಿ ಏನಾಗುತ್ತೆ ಅಂತ ಮತ್ತೆ ವೀಡಿಯೋ ಮಾಡ್ತೇನೆ. ಓಕೆ, ಏನಿಲ್ಲ, ಈಗ ಊಟ ಮಾಡಿ ಮತ್ತೆ ನೋಡುವ ಏನಾಗುತ್ತೆ ಅಂತ. ಎಲ್ಲರದ್ದು ವ್ಯಾಲೆಂಟೈನ್ಸ್ ಡೇ ಎಲ್ಲ ನೋಡ್ತಾ ಇದ್ದೇನೆ ನಾನು ಇಲ್ಲಿ ಕೂತ್ಕೊಂಡು. ಕದ್ರಿ ಪಾರ್ಕ್ ಹತ್ರ ಅಷ್ಟು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ನಾನು ನೋಡಿದೆ. ಮತ್ತು ಅವರು ಸುಮ್ಮನೆ ಬಂದೆ ನಾನು ನೋಡಿ. ಜಾಕರೆ ಎಲ್ಲರೂ ಹುಡುಗಿ ಒಟ್ಟಿಗೆ ಎಲ್ಲ ಹೋಗ್ತಾ ಇದ್ದಾರೆ. ನಾನಿಲ್ಲಿ ಸರ್ವಿಸ್ ಸೆಂಟರಲ್ಲಿ ಕೂತ್ಕೊಳ್ತಾ ಇದ್ದೇನೆ ಬಚ್ಚಲಾಗಿ. ನೋಡುವ, ಸೊ ಫೈನಲಿ ಸರ್ವಿಸ್ ಆಯಿತು ನಂದು. ಇನ್ವಾಯ್ಸ್ ಕೂಡ ಬಂದಿದೆ. ಎಷ್ಟೋ 700 770 ಅಷ್ಟು ಇನ್ವಾಯ್ಸ್ ಬಂದಿದೆ. ಕಾಲ್ ಮಾಡಿ ಹೇಳಿದ್ರು ಅವ್ರು ಎಂತ 45 ಮಿನಿಟ್ಸಲ್ಲಿ ಆಯಿತು ನಾನು. ಫಾಸ್ಟ್ ಸರ್ವಿಸ್ ಅಂತ ಹೇಳಿದ್ದೆ ನಾನು. 45 ಮಿನಿಟ್ಸಲ್ಲಿ ಆಯಿತು. ನೋಡುವ ಏನಂತ. ಇನ್ವಾಯ್ಸ್ ಕೂಡ ಬಂತು ನನಗೆ, ಕಾಲ್ ಕೂಡ ಬಂತು ಒಂದು 10 ಮಿನಿಟ್ಸಲ್ಲಿ ರೀಚ್ ಆಗಿ ಅಂತ. ನೋಡುವ ಎಷ್ಟು ಬಿಲ್ ಆಗುತ್ತೆ ಅಂತ ಕರೆಕ್ಟ್ ನೋಡುವ. ಸರಿ, ಗೊತ್ತಿಲ್ಲ. ನಮ್ಮದು ಗಾಡಿ ನೋಡಿ ಗಾಯ್ಸ್, ಎಲ್ಲಿದೆ ಅಲ್ಲಿ ಕ್ಲೀನ್ ಆಗ್ತಾ ಇದೆ ಗಾಡಿ ನೋಡಿ. ಸರ್ವಿಸ್ ಎಲ್ಲ ಆಗಿದೆ, ಒಳ್ಳೆ ಸರ್ವಿಸ್ ಮಾಡಿದ್ದಾರೆ ನೋಡಿ. ಗಾಡಿ ಎಲ್ಲ ಕ್ಲೀನ್ ಆಗಿದೆ. ಮತ್ತೆ ನಿಮಗೆ ತೋರಿಸ್ತೇನೆ ಒಂದು ನಿಮಿಷ. ಗಾಡಿ ಎಲ್ಲ ಕರೆಕ್ಟ್ ಕ್ಲೀನ್ ಆಗಿದೆ, ಹೊಸದಾಗಿ ಲುಕ್ ಬರ್ತಾ ಇದೆ ಗಾಡಿ. ಸರ್ವಿಸ್ ಕಾಸ್ಟ್ ಬಂದುಬಿಟ್ಟು ಒಂದು 778 ಆಗಿದೆ. ಬೇಕಾದರೆ ನಾನು ಇನ್ವಾಯ್ಸ್ ಮತ್ತೆ ತೋರಿಸ್ತೇನೆ. 778 ಆಗಿದೆ. 45 ಮಿನಿಟ್ಸಲ್ಲಿ ಸರ್ವಿಸ್ ಆಗಿದೆ ನನಗೆ, ಯಾಕಂದರೆ ಬ್ರೇಕ್ ಪ್ಯಾಡ್ ಎಲ್ಲ ಕರೆಕ್ಟ್ ಇತ್ತು ನನಗೆ, ಮತ್ತು ಇದು ಕೂಡ ಕರೆಕ್ಟ್ ಇತ್ತು. ಬೆಲ್ಟ್ ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಬೆಲ್ಟಿದ್ದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು, ಎಲ್ಲ ಕರೆಕ್ಟ್ ಇತ್ತು, ಏನು ತೊಂದರೆ ಇಲ್ಲ ಅಂತೆ. ಮತ್ತು ನನಗೆ ನೆಕ್ಸ್ಟ್ ಗೋವಾ ಹೋಗಲಿಕ್ಕೆ ಕೂಡ ಬೇಕು. ನಾನು ಹೇಳಿದೆ ಅವ್ರ ಹತ್ರ, ಈಗ ನೆಕ್ಸ್ಟ್ ಗೋವಾ ಹೋಗಲಿಕ್ಕೆ ಉಂಟು, ಅದು ಬೆಲ್ಟ್ ಒಂದು ಕರೆಕ್ಟ್ ನೋಡಿ ಅಂತ ಫಸ್ಟೇ ಹೇಳಿದ ಅವನು. ಮತ್ತು ಚೆಕ್ ಮಾಡಿದ ಅವನು, ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ, ಏನು ತೊಂದರೆ ಇಲ್ಲ. ನೋಡುವ, ನೆಕ್ಸ್ಟ್ ಗೋವಾ ಟ್ರಿಪ್ ಕೂಡ ನಾನು ಹಾಕ್ತೇನೆ ಯೂಟ್ಯೂಬ್ಗೆ, ನೋಡುವ. ಓಕೆ, ಅಂಟಿಲ್ ದೆನ್ ನಾನು ಮನೆಗೆ ರೀಚ್ ಆಗ್ತೇನೆ. ಮನೆಗೆ ರೀಚ್ ಆದಮೇಲೆ ಹೇಳ್ತೇನೆ ಏನಾಯಿತು ಅಂತ. ಓಕೆ, ಸಿಗುವ. ಮತ್ತು ಚಾರ್ಜ್ ಬ್ಯಾಟ್ರಿ ನಾನು ಹೇಳಿದ್ದಲ್ಲ, ಆಗ
ಅಲ್ಲಿಂದ ಮನೆಗೆ ನನಗೆ ಮನೆಯಿಂದ ಇಲ್ಲಿ ತನಕ ನನಗೆ 26 ಕಿಲೋಮೀಟ್ರ್ ಆಯಿತು. 26 ಕಿಲೋಮೀಟ್ರಲ್ಲಿ ಬ್ಯಾಟ್ರಿ ಟೈಮ್ ಎಷ್ಟಾಯಿತು ಅಂದರೆ 97 ಇತ್ತು. 97 ಕಿಲೋಮೀಟರ್, 93%ಗೆ 97 ಕಿಲೋಮೀಟ್ರ್ ಇತ್ತು. ಇಲ್ಲಿ ಬರುವಾಗ ನಾನು ಇದು ಪರ್ಸೆಂಟೇಜ್ ನೋಡಲಿಲ್ಲ, ಕಿಲೋಮೀಟ್ರ್ ನೋಡಿದ್ದೆ. 79 ಇತ್ತು. ಪರ್ಸೆಂಟೇಜ್ ಮೇ ಬಿ 8 ಇತ್ತಾ ಅಂತ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ. ನನಗೆ ಜಸ್ಟ್ 27 ಕಿಲೋಮೀಟರಿಗೆ ಜಸ್ಟ್ 21% ಚಾರ್ಜ್ ಹೋಯಿತು. ನೋಡ್ಬೋದು 5000 ಕಿಲೋಮೀಟ್ರ್ ಆದರೆ ಕೂಡ ಬ್ಯಾಟ್ರಿ ಹೇಗೆ ಇದೆ ಅಂತ. ನಂದು ಅಷ್ಟು ಮೇಂಟೈನ್ ಮಾಡ್ತಾಯಿದ್ದೇನೆ ನಾನು, ಅಷ್ಟು ಕರೆಕ್ಟಾಗಿ ಚಾರ್ಜ್ 100% ಡೈಲಿ ಮಾಡಲ್ಲ ನಾನು, 90ಗೆ ಸ್ಟಾಪ್ ಮಾಡ್ತೇನೆ. ಹಾಗೆ ಇದ್ದ ಕಾರಣ ನಂದು ಬ್ಯಾಟ್ರಿ ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಕೂಡ ಹೇಗೆ ಕೊಡ್ತಾಯಿದ್ದೆ, ಇನ್ನೂ ಕೂಡ ಜಾಸ್ತಿ ಕೊಡ್ತಾಯಿದ್ದೆ ಬ್ಯಾಟ್ರಿ ಪರ್ಸೆಂಟೇಜ್. ಸೊ ನೋಡುವ, ಈಗ ನಿಮಗೆ ಬೇಕಾದರೆ ನಾನು ತೋರಿಸ್ತೇನೆ. ಬೇಕಾದರೆ ಈಗ ನೋಡಿ, ಇದು ಬೇಕಿದೆ 27 ಕಿಲೋಮೀಟರ್ ಅಲ್ಲ, 26 ಕಿಲೋಮೀಟರ್ ರಿಟರ್ನ್ ನನಗೆ ಮನೆಗೆ ಹೋಗಿದೆ. 76% ಇದೆ ಚಾರ್ಜ್, 78% ಕಿಲೋಮೀಟರ್. ನೋಡುವ ಎಷ್ಟಾಗುತ್ತೆ ಅಂತ. ಮನೆಗೆ ಹೋದ್ಮೇಲೆ ನಾನು ತೋರಿಸ್ತೇನೆ ಹೇಗೆ. ಥ್ಯಾಂಕ್ ಯು. ನನ್ನ ಮನೆ ಹತ್ತಿರ ರೀಚ್ ಆಗಿದ್ದೇನೆ ಈಗ. ಆ್ಯಸ್ ಐ ಸೆಡ್, ನಾನು ಹೇಳಿದ್ದೆ ನಿಮ್ಮ ಹತ್ರ ಚಾರ್ಜ್ ಎಷ್ಟು ಹೋಗಿದೆ ಅಂತ ತೋರಿಸ್ತೇನೆ ಬನ್ನಿ. ನೋಡ್ಬೋದು 58 ಕಿಲೋಮೀಟ್ರ್ ಇದೆ, 58% ಇದೆ. ಆಗ ಎಷ್ಟು 76 ಇತ್ತಾ ಅಂತ, ಈಗ 58 ಇದೆ. ಆಲ್ಮೋಸ್ಟ್ 25 ಕಿಲೋಮೀಟರ್ ನಾನು ಅಲ್ಲಿಂದ ಇಲ್ಲಿ ಬರಲಿಕ್ಕಾಯಿತು. ಸೊ ಗಾಡಿದು ಚಾರ್ಜ್ ಆಲ್ಮೋಸ್ಟ್ ಒಂದು 5% ಎಕ್ಸ್ಟ್ರಾನೇ ಉಳಿತು. ಈಗ 20% ಡ್ರೈನ್ ಆಯಿತು ಅಷ್ಟೇ. 25 ಕಿಲೋಮೀಟ್ರಿಗೆ 20% ಡ್ರೈನ್ ಆಯ್ತು ಅಷ್ಟೇ. ಯಾಕಂದರೆ ನಾನು ಅಷ್ಟು ಸ್ಪೀಡ್ ಬರಲಿಲ್ಲ, ಆದರೆ ಕೂಡ ಬಂದಿದ್ದೇನೆ ಒಂದು 45 to 55 ಸ್ಪೀಡಲ್ಲಿ, ಅದರ ಒಳಗಡೆ ಬಂದಿದ್ದೇನೆ. ಆದರೆ ಕೂಡ ತುಂಬ ಒಳ್ಳೆಯ ರಿಸಲ್ಟ್. ಯಾಕಂದರೆ ಒಂದು ಸರ್ವಿಸ್ ಕೂಡ ಆಗಿದೆ. ಸರ್ವಿಸ್ ಆಗಿ 5000 ಕಿಲೋಮೀಟರ್ ರನ್ ಆದಮೇಲೆ ಕೂಡ ಬ್ಯಾಟ್ರಿ ಕರೆಕ್ಟ್ ಪರ್ಫೆಕ್ಟ್ ಆಗಿದೆ ಅಲ್ಲ. ಒಂದು ನನಗೆ ಡ್ರಾಪೇ ಕಾಣ್ತಾ ಇಲ್ಲ. ಅದು ಏತರ ಅಂದರೆ ಬ್ರ್ಯಾಂಡ್, ಐಫೋನ್ ಥರನೇ ಬ್ರ್ಯಾಂಡ್. ಅದು ಕಂಪೇರ್ ಮಾಡಲಿಕ್ಕೇ ಆಗಲ್ಲ. ಯಾವುದೇ ಎಲೆಕ್ಟ್ರಿಕ್ ಬಂದಲಿ, ಯಾವುದೇ ಬರಲಿ, ಓಲಾ ಬಿಡಿ, ಸರ್ವಿಸೇ ಸರಿ ಇಲ್ಲ. ಆದರೆ ಅದರದ್ದು ಫೀಚರ್ಸ್ ಎಲ್ಲ ಬೆಟರ್ ಇದೆ, ಆದರೆ ಪ್ರಯೋಜನ ಇಲ್ಲ. ನಮಗೆ ಜನರಿಗೆ ಬೇಕೇ ಸರ್ವಿಸ್. ಆದರೆ ಸರ್ವಿಸೇ ಇಲ್ಲಾಂದರೆ, ಒಂದು ಗಾಡಿದು ಪಾರ್ಟ್ ಸರಿ ಇಲ್ಲದ್ರೆ ಏನು ಮಾಡ್ತೀರ ನೀವು? ಹೋಯ್ತೆ ಅಲ್ಲ ಗಾಡಿ. ಅದಕ್ಕೆ ಏತರಿಗೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದು ಕೂಡ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಐಫೋನ್ ಯಾರು ತೆಗಿತಾರೆ ಅವರಿಗೆ ಗೊತ್ತಿದೆ ಏನು ಇನ್ವೆಸ್ಟ್ಮೆಂಟ್ ಅಂದರೆ ಏನಂತ. ಐಫೋನ್ ತೆಗೆದ ಮೇಲೆ ಗೊತ್ತಾಗುತ್ತೆ. ಮತ್ತು ಸ್ವಿಚ್ ಮಾಡಲಿಕ್ಕೇ ಆಗಲ್ಲ, ಆಗಿರಬೇಕು. ಸೇಮ್ ಏತರ್ ಕೂಡ ಹಾಗೇ. ಒಮ್ಮೆ ಎಲೆಕ್ಟ್ರಿಕ್ ಏತರ್ ಬೈ ಮಾಡಿದರೆ ಮತ್ತು ಸ್ವಿಚ್ ಆಗಲ್ಲ. ನೀವು ಬೇರೆ ಎಲೆಕ್ಟ್ರಿಕ್ಕಿಗೆ ಸ್ವಿಚ್ಚೇ ಆಗಲ್ಲ. ಅದು ಪಕ್ಕ ಗ್ಯಾರಂಟಿ ನಾನು ಕೊಡ್ತೇನೆ ನಿಮಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬಾಯ್, ಟೇಕ್ ಕೇರ್.